ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ಡೇ ಚಾರ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಸ್ಕೂಲಲ್ಲಿ ಹಾಕ್ಬೋದು. ನೋಡಿ, ಫಸ್ಟ್ ಅದಕ್ಕೆ ಏನು ಮಾಡಿದ್ದೀನಿ, ಫಸ್ಟ್ ನೋಟಿಸ್ ಬೋರ್ಡಲ್ಲಿ ಬಾರ್ಡರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕ್ಲೀನಾಗಿ ಕಾಣಿಸ್ಬೇಕಲ್ವ, ಹಾಗಾಗಿ ಫಸ್ಟು ಬಾರ್ಡರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವೀಗ ಬರ್ಡೇ ಚಾರ್ಟ್ ಮಾಡಬೇಕು. ಬರ್ಡೇ ಚಾರ್ಟ್ ಮಾಡಬೇಕಂದ್ರೆ ಏನು, ಕಪ್ ಕೇಕ್ ಥರ ಏನಾದ್ರು ಮಾಡಬೇಕಲ್ವ, ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಶೀಟಲ್ಲಿ ಕಪ್ ಶೇಪ್ನ ಡ್ರಾ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಇಟ್ಕೊಂಡು ತುಂಬ ಏನು ಕಪ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಹಾಗಾಗಿ ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಹೀಗೆ ನೀವೇನು ಮಾಡಬೇಕಾಗತ್ತೆ, ತುಂಬ ಕಲರ್ಸಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ತುಂಬ ಕಲರ್ಸಲ್ಲಿ ಮಾಡಬೇಕಾಗತ್ತೆ. ಚಾರ್ಟ್ ತೋರಿಸ್ತೀನಿ ನಾನು ನಿಮಗೆ, ಆವಾಗ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಾನು ಫಸ್ಟು 2 ಕಲರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೇಮ್ ಅದೇ ಶೇಪಲ್ಲಿ ಬರಬೇಕು, ಹಾಗಾಗಿ ಇನ್ನೊಂದು ಅದೇ ಥರದ್ದು ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ಕೂಡ ಹೀಗೆ ಆರಾಮಾಗಿ ಮಾಡ್ಕೊಳ್ಬೋದು. ಮತ್ತೆ ಮತ್ತೆ ಡ್ರಾ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಓಕೆನಾ? ನೋಡಿ, ಇವಾಗ ತುಂಬ ಕಲರ್ಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 3 ಕಲರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ತುಂಬ ಕಲರ್ಸ್ನ ನಾನು ಆಮೇಲೆ ಮಾಡ್ಕೊಳ್ತೀನಿ. ಅದು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಓಕೆನಾ? ಇವಾಗ ಕಪ್ಸ್ ಆಯ್ತಲ್ವಾ, ಇವಾಗ ಕ್ರೀಮ್ ಥರ ಏನಾದ್ರು ಬೇಕಲ್ವಾ, ಹಾಗಾಗಿ ನೋಡಿ, ಇದನ್ನು ಕೂಡ ನಾನು ಏನು ಮಾಡ್ತಿದ್ದೀನಿ, ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಈ ಶೇಪ್ನು ಕೂಡ ನಾನು ಬೇಗ ಕಟ್ ಮಾಡ್ಕೊಳ್ತೀನಿ. ನೀವು ಕೂಡ ಹೀಗೆ ಮಾಡ್ಕೊಳ್ಬೇಕಾಗತ್ತೆ. ಒಂದಾದಮೇಲೆ ಒಂದು ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಇವಾಗ ನೋಡಿ, ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನ ಅಣಿಸ್ಕೊಂಡಿದ್ದೀನಿ. ಇನ್ನೂ ಒಂದೊಂದು ಸ್ವಲ್ಪ ಅಣಿಸ್ಕೊಳ್ಬೇಕು. ಆದರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಕಲರ್ ಕಾಂಬಿನೇಷನ್ ಹೇಗೆ ಮ್ಯಾಚ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ನೀವು ಕೂಡ ಹೀಗೆ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಶೇಪಲ್ಲೂ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ತೋರಿಸ್ತೀನಿ. ಅದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ, ನೆಕ್ಸ್ಟು ಪೇಸ್ಟ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲದನ್ನು 3 ಸೇರಿಸಿ ಪೇಸ್ಟ್ ಮಾಡಿದಾಗ, ಅಂದರೆ ಅಣಿಸ್ಕೊಂಡಾಗ ಹೀಗೆ ಕಾಣಿಸುತ್ತೆ ನಿಮಗೆ. ಇವಾಗ ಕಪ್ ಕೇಕ್ ಆಯ್ತಲ್ವಾ, ಇವಾಗ ಈ ಥರ ಯೆಲ್ಲೋ ಕಲರ್ ಶೀಟ್ ತೊಗೊಂಡ್ಬಿಟ್ಟು ಬಾರ್ಡರ್ ಥರ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗ ಒಂದು ಚಾರ್ಟ್ ಅಂದರೆ 1 kg ಶೀಟ್ ತಗೊಂಡು ಅದಕ್ಕೆ ನೋಡಿ, ಇಲ್ಲಿ ಕೆಳಗಡೆ ಬಾರ್ಡರ್ ಅನ್ಸ್ಕೊಂಡಿದ್ದೀನಿ. ಹಾಗೆ ಕಪ್ ಕೇಕ್ಸ್ನು ಅನ್ಸ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ತೀನಿ ಯು ಶೇಪಲ್ಲಿ. ಅದಾದಮೇಲೆ ಮಧ್ಯದಲ್ಲಿ ಹ್ಯಾಪಿ ಬರ್ಡೇ ಅಂತ ಬರೆದು ಒಂದು ಅಂಟಿಸಿದ್ದೀನಿ. ನೋಡಿ, ನೀವು ಕಾಣಿಸ್ತಾ ಇರ್ಬೋದು. ಇವಾಗ ಬರ್ಡೇ ಅಂದಮೇಲೆ ಬಲೂನ್ಸ್ ಇರಲೇಬೇಕಲ್ವ, ಹಾಗಾಗಿ ಬಲೂನ್ಸ್ನು ಕೂಡ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನೇನು ಮಾಡಬೇಕಾಗುತ್ತೆ, ಇದರಲ್ಲಿ ಅಂಟಿಸ್ಕೊಳ್ಬೇಕು. ಹಾಗಾಗಿ ಇವಾಗ ನಾನು ಬಲೂನ್ಸ್ನು ಕೂಡ ಅಂಟಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಬಲೂನ್ಸ್ ಎಲ್ಲ ಅಂಟಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ಹಾಗಾಗಿ ಬಲೂನ್ಸ್ಗೆ ದಾರ ಥರ ಒಂದು ಬಿಡಿಸ್ಕೊಳ್ತೀನಿ. ಓಕೆನಾ? ಇವಾಗ ನಾವೇನೇನು ಕಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಅನ್ಸ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಥರ ಎಲ್ಲ ಮಂತ್ಸ್ನೂ ಕೂಡ ಬರ್ಕೊಂಡಿದ್ದೀವಿ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಡಿಸೆಂಬರ್ ತನಕ ಬರ್ಕೊಂಡಿದ್ದೀವಿ. ಇದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಮಕ್ಕಳದು ಫೋಟೋ ಇಲ್ಲ ಅಂದರೆ ನೇಮ್ ಬರಿಬೇಕಾಗುತ್ತೆ. ಅಂದರೆ ಯಾವ ಮಂತಲ್ಲಿ ಯಾವ್ಯಾವ ಮಕ್ಕಳು ಬರ್ಡೇ ಇದೆ ಅಂತ ಬರಿಬೋದು. ಟೀಚರ್ಸ್ದು ಕೂಡ ಬರಿಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬಾರ್ಡರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹಾಗಾಗಿ ನೀವು ಸ್ಕೂಲಲ್ಲಿ ಮಾಡ್ಬೋದು. ನಿಮ್ಮ ಸ್ಕೂಲ್ ನೋಟಿಸ್ ಬೋರ್ಡಲ್ಲಿ ಹಾಕ್ಬೋದು. ನಿಮಗೆ ಯಾರಾದರೂ ಟೀಚರ್ಸ್ ಗೊತ್ತಿದ್ದರೆ ಅಥವಾ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.